Hello students, welcome to this session on weekly GK and current affairs of November 2025. So ಕಳೆದ ವಾರಕ್ಕೆ ಸಂಬಂಧಿಸಿದ ಬಹಳಷ್ಟು ವಿಷಯಗಳನ್ನು ನಾವು ಈ ಒಂದು ಸೆಷನ್ ಅಲ್ಲಿ ನಾವು ಹಾಕೊಂಡಿದ್ದೇವೆ. ನ್ಯೂಸ್ ಪೇಪರ್ಸ್, ದ ಹಿಂದೂ, ಹಾಗೆ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ, ಹೀಗೆ ನಾನಾ ಸೋರ್ಸಸ್ ಗಳಿಂದ ತುಂಬಾನೇ ಇಂಪಾರ್ಟೆಂಟ್ ಹಾಗೂ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ಇವತ್ತಿನ ಸೆಷನ್ ಅಲ್ಲಿ ಹಾಕೊಂಡಿದ್ದೇವೆ. ಸೊ ವಿ ಶಾಲ್ ಸ್ಟಾರ್ಟ್ ದ ಸೆಷನ್ ವಿದೌಟ್ ಎನಿ ಡಿಲೇ. ಇದು ಮೊದಲನೇ ಪ್ರಶ್ನೆ. ವಿಚ್ ಇನ್ಸ್ಟ್ರೂಮೆಂಟ್ ಆರ್ ಮಿಷನ್ ಪ್ರೊವೈಡೆಡ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್ಸ್ ಆನ್ ದ ಮೇ 2024 ಸೂಪರ್ ಸ್ಟಾರ್ಮ್? ಸೊ 2024 ಮೇಗೆ ಸಂಬಂಧಿಸಿದಂತೆ ನಮ್ಮ ಬಾಹ್ಯಾಕಾಶದಲ್ಲಿ ಜರುಗಿರುವಂತಹ ಒಂದು ಸೂಪರ್ ಸ್ಟಾರ್ಮ್ ಅಂತ ಹೇಳುವಂತ ಏನು ಮಾರುತ ಇದೆ, ಅದಕ್ಕೆ ಸಂಬಂಧಿಸಿದ ಒಂದು ಅಬ್ಸರ್ವೇಷನ್ ಅನ್ನು ಈ ಕೆಳಕಂಡ ಯಾವ ಮಿಷನ್ ಅಥವಾ ಇನ್ಸ್ಟ್ರೂಮೆಂಟ್ ನಮಗೆ ಪ್ರೊವೈಡ್ ಮಾಡಿದೆ ಅಂತ ಕ್ವಶನ್. ಸೊ ಈ ನಿಮಗೆ ಅನ್ಸ್ಬೋದು ಮೇ 2024 ಸೂಪರ್ ಸ್ಟಾರ್ಮ್ ಅನ್ನು ಈಗ ಯಾಕೆ ಕರೆಂಟ್ ಅಫೇರ್ಸ್ ಮೇಡಮ್ ಹಾಕಿದ್ದಾರೆ ಅಂತ ಹೇಳಿ. ನಾನು ಯಾಕೆ ಅಂತ ಹೇಳಿ ನಿಮ್ಗೆ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಫಸ್ಟ್ ಈಗ ಈ ಕ್ವೆಶ್ಚನ್ ಅನ್ನು ನೀವು ಅಟೆಂಪ್ಟ್ ಮಾಡಿ. ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ. ಓಕೆ, ಅಂದ್ರೆ ಆದಿತ್ಯ L1 ಮಿಷನ್ ಅಂತ ಹೇಳುವಂತ ಈ ಮಿಷನ್ ಏನಿದೆ, ಮೇ 2024 ಸೂಪರ್ ಸ್ಟಾರ್ಮ್ ಗೆ ಸಂಬಂಧಿಸಿದಾಗೆ ಏನೆಲ್ಲ ಅನಾಹುತಗಳಾಯ್ತು, ಹಾಗೇನೆ ಇದ್ರು ಯಾಕೆ ಜರುಗಿತು ಎಂಬುದರ ಬಗ್ಗೆ ನಮ್ಗೆ ಉಪಯುಕ್ತ ಮಾಹಿತಿಯನ್ನು ಕೊಟ್ಟಂತ ಮಿಷನ್ ಅಂತ ಹೇಳಿದ್ರೆ ಅದು ಆದಿತ್ಯ L1 ಮಿಷನ್. ಈಗ ಇದಕ್ಕೆ ರಿಲೇಟೆಡ್ ಆಗಿಯೇ ಇನ್ನೊಂದು ಕ್ವೆಶ್ಚನ್ ಇದೆ. ಸೊ ಇದನ್ನು ನೀವು ಟ್ರೈ ಮಾಡಿದ ನಂತರ ನಾವು ಇದರ ಎಕ್ಸ್ಪ್ಲನೇಷನ್ ಕಡೆಗೆ ಗಮನ ಹರಿಸುವ. ಓಕೆ, ದ ಮೇ 2024 ಜಿಯೋ ಮ್ಯಾಗ್ನೆಟಿಕ್ ಸ್ಟಾರ್ಮ್. ಸೊ ಇದು ಸ್ಟಾರ್ಮ್ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲು ಜರುಗುವಂತಹ ಚಂಡಮಾರುತ ಅಲ್ಲ, ಬದಲಾಗಿ 2024 ಬಂದಂತ ಒಂದು ಜಿಯೋ ಮ್ಯಾಗ್ನೆಟಿಕ್ ಸ್ಟಾರ್ಮ್ ಅಥವಾ ಅದಕ್ಕೆ ಭೂಕಾಂತೀಯ ಚಂಡಮಾರುತ ಅಂತ ಹೇಳುವಂಥದ್ದು. ಸೊ ಈ ಮಾರುತವನ್ನು ನಾವು ಅನೌಪಚಾರಿಕವಾಗಿ ಗ್ಯಾನನ್ ಸ್ಟಾರ್ಮ್ ಅಂತ ಹೇಳಿ ಕೂಡ ಕರಿತೇವೆ. ಪ್ಲೀಸ್ ರಿಮೆಂಬರ್, ಇದಕ್ಕೆ ಮೇ 2024 ಸೂಪರ್ ಸ್ಟಾರ್ಮ್ ಅಂತಲೂ ಕರಿತೇವೆ, ಅಥವಾ ಈ ಮೇ 2024 ಜಿಯೋ ಮ್ಯಾಗ್ನೆಟಿಕ್ ಸ್ಟಾರ್ಮ್ ಅನ್ನು ಸೂಪರ್ ಸ್ಟಾರ್ಮ್ ಅಲ್ಲದೆ ಇನ್ನೊಂದು ಗ್ಯಾನನ್ ಸ್ಟಾರ್ಮ್ ಅಂತ ಹೇಳಿ ಕೂಡ ಕರಿತೇವೆ. ಈಗ ಪ್ರಶ್ನೆ ಅಂತ ಹೇಳಿದ್ರೆ ಗ್ಯಾನನ್ ಸ್ಟಾರ್ಮ್ ಅಂತ ಹೇಳಿ ಯಾಕೆ ಕರಿತೇವೆ? ಸೊ ಆಪ್ಷನ್ಸ್ ನಿಮ್ಮ ಮುಂದೆ ಇದೆ. ಈ ತರ ಸ್ಟೇಟ್ಮೆಂಟ್ಸ್ ರೀತಿಯಲ್ಲಿರುವಾಗ ಅದನ್ನು ಸುಮ್ಮನೆ ನೀಟಾಗಿ ಇದನ್ನು ಅರ್ಥ ಮಾಡ್ಕೊಂಡು ನೀವು ಅನಲೈಸ್ ಮಾಡಬೇಕಾಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತ ಹೇಳಿ ನೀವು ಇಲ್ಲಿ ಆಯ್ಕೆ ಮಾಡ್ಕೊಬೇಕು. ಸೊ CME ಅಂತ ಏನಲ್ಲಿ ಕಾಣ್ತೇವೆ, ಇದಕ್ಕೆ ಕೊರೋನಲ್ ಮಾಸ್ ಇಜೆಕ್ಷನ್ಸ್ ಅಂತ ನಾವು ಹೇಳುವಂಥದ್ದು. ಸೊ ಯಾರಿಗೆಲ್ಲ ಇದು ಗೊತ್ತಿಲ್ಲ, ಇದರ ಫುಲ್ ಫಾರ್ಮ್ ಅನ್ನು ನಾನು ಹೇಳ್ತಾ ಇದ್ದೇನೆ. ಸೊ ಗ್ಯಾನನ್ ಸ್ಟಾರ್ಮ್ ಅಂತ ಹೇಳಿದ್ಕೆ ಯಾಕೆ ಹೆಸರು ಬಂತು? ಅನೌಪಚಾರಿಕವಾಗಿ ಜನರಲ್ ಆಗಿ ಇದನ್ನು ಗ್ಯಾನನ್ ಸ್ಟಾರ್ಮ್ ಅಂತ ಕೂಡ ಕರೀತಾರೆ. ಓಕೆ, ಇಲ್ಲಿ ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ. The May 2024 geomagnetic storm was informally called as a Gannon storm because ಈ ಘಟನೆಯ ಸ್ವಲ್ಪ ಮೊದಲು ಬಾಹ್ಯಾಕಾಶ ಹವಾಮಾನ ಸಂಶೋಧಕರಲ್ಲಿ ಓರ್ವರಾದಂತಹ, ಅಂದ್ರೆ ತುಂಬಾನೇ ಹೆಸರುವಾಸಿಯಾದಂತಹ ಹಾಗೂ ಈ ಬಾಹ್ಯಾಕಾಶ ಹವಾಮಾನ ಸಂಬಂಧಿಸಿದಾಗೆ ತುಂಬಾನೇ ಕೊಡುಗೆ ಕೊಟ್ಟಂತಹ ಮಿಸಸ್ ಗ್ಯಾನಾನ್ ಅಂತ ಹೇಳುವಂತಹ ಅವರ ನೆನಪಿಗಾಗಿ, ಅಂದ್ರೆ ಶಿ ಇಸ್ ಜಸ್ಟ್ ಪಾಸ್ಡ್ ಅವೇ, ಈ ಘಟನೆ ನಡೆಯುವ ಸ್ವಲ್ಪ ವಾರಗಳ ಹಿಂದೆ ಅವರು ಸಾವನ್ನಪ್ಪಿರುವ ಕಾರಣ ಹಾಗೂ ಇದನ್ನು ಅವರು ಪತ್ತೆ ಹಚ್ಚಿರುವ ಕಾರಣ ಕೂಡ ಇದಕ್ಕೆ ಗ್ಯಾನಾನ್ ಸ್ಟಾರ್ಮ್ ಅಂತ ಹೇಳಿ ಅವರ ನೆನಪಿನ ಆಧಾರದಲ್ಲಿ ಈ ಒಂದು ಮಾರುತಕ್ಕೆ ಆ ಹೆಸರನ್ನು ಇಡಲಾಗಿದೆ. ಸೊ ಇದರಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗೇನೆ ಮೂರನೇ ಪ್ರಶ್ನೆ ಇದೆ. ಈ ಎಲ್ಲಾ ಪ್ರಶ್ನೆಗಳನ್ನು ನಾವೀಗ ಡೀಟೇಲ್ ಆಗಿ ಅನಲೈಸ್ ಮಾಡ್ಲಿಕ್ಕಿದ್ದೇವೆ. ದ DST ಇಂಡೆಕ್ಸ್ ಇಸ್ ಯೂಸ್ ಟು ಮೆಜರ್ ವಾಟ್? DST ಸೂಚ್ಯಾಂಕವನ್ನು ಯಾವುದನ್ನು ಅಳೆಯಲು ಇದನ್ನು ಬಳಸಲಾಗುತ್ತದೆ? ಓಕೆ, ಸೊ DST ಅಂತ ಹೇಳಿದ್ರೆ
ಡಿಸ್ಟರ್ಬೆನ್ಸ್ ಸ್ಟಾರ್ಮ್ ಟೈಮ್ ಇಂಡೆಕ್ಸ್ ಅಂತ ಹೇಳಿ. ಡಿಸ್ಟರ್ಬೆನ್ಸ್ ಸ್ಟಾರ್ಮ್ ಟೈಮ್ ಇಂಡೆಕ್ಸ್ ಅಥವಾ ಬಿರುಗಾಳಿ ತೊಂದರೆ ಸಮಯ ಸೂಚ್ಯಾಂಕ ಅಂತ ಹೇಳುವಂಥದ್ದು. ಸೊ ಬೇಸಿಕಲಿ ಈ ಸೂಚ್ಯಾಂಕವನ್ನು ನಾವು ಭೂಕಾಂತೀಯ ಬಿರುಗಾಳಿಗಳ ಬಲವನ್ನು ಅಳಿಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ಇಟ್ ಈಸ್ ಯೂಸ್ಡ್ ಆರ್ ದಿಸ್ ಇಂಡೆಕ್ಸ್ ಇಸ್ ಯೂಸ್ಡ್ ಟು ಡಿಟರ್ಮೈನ್ ದ ಸ್ಟ್ರೆಂತ್ ಆಫ್ ದ ಜಿಯೋಮ್ಯಾಗ್ನೆಟಿಕ್ ಸ್ಟಾರ್ಮ್ಸ್. ಓಕೆ, ಸೊ ಇದು DST ಇಂಡೆಕ್ಸ್ ಗೆ ರಿಲೇಟೆಡ್ ಆಗಿರುವಂತದ್ದು. ಒನ್ಸ್ ಅಗೇನ್ ಐ ರಿಪೀಟ್, DST ಅಂತ ಹೇಳಿದ್ರೆ ಡಿಸ್ಟರ್ಬೆನ್ಸ್ ಸ್ಟಾರ್ಮ್ ಟೈಮ್ ಇಂಡೆಕ್ಸ್, ಬಿರುಗಾಳಿ ತೊಂದರೆ ಸಮಯ ಸೂಚ್ಯಾಂಕ ಅಂತ ಇದಕ್ಕೆ ಹೇಳುವಂಥದ್ದು. ಹಾಗೇನೆ 4ನೇ ಪ್ರಶ್ನೆ ಈ ಒಂದೇ ವಿಷಯಕ್ಕೆ ಸಂಬಂಧಿಸಿದಾಗೆ ಇದು ಸೀರೀಸ್ ಆಗಿರುವಂತಹ ಕ್ವೆಶ್ಚನ್. ದ ಗ್ಯಾನೋನ್ ಸ್ಟಾರ್ಮ್ ವಾಸ್ ಕಾಸ್ಡ್ ಮೇನ್ಲಿ ಬೈ. ಈಗ ಗ್ಯಾನೋನ್ ಸ್ಟಾರ್ಮ್ ಅಂತ ಹೇಳಿದಕ್ಕೆ ಹೆಸರು ಯಾಕೆ ಅಂತ ನಿಮಗೆ ಗೊತ್ತಿದೆ, ಹೌದಾ ಅಲ್ವಾ? 2024 ಮೇ ಅಲ್ಲಿ ನಡೆದಂತ ಒಂದು ಸೂರ್ಯನಲ್ಲಿ, ಅಂದ್ರೆ ಸೂರ್ಯ ಅಲ್ಲ, ನಮ್ಮ ಏನೋ ಗ್ರಾವಿಟೇಷನಲ್ ಅಂದ್ರೆ ನಮ್ಮ ಸ್ಪೇಸ್ ಅಲ್ಲಿ ಜರುಗಿದಂತಹ ಒಂದು ಸ್ಟಾರ್ಮ್ ಇದು. ಸೊ ಈ ಬಿರುಗಾಳಿಗೆ ಆಗ್ಲಿಕ್ಕೆ ಅಥವಾ ಈ ಸ್ಟಾರ್ಮ್ ಆಗ್ಲಿಕ್ಕೆ ಪ್ರಮುಖ ಕಾರಣಗಳು ಏನು? ಸೊ ಆಪ್ಷನ್ಸ್ ನಿಮ್ಮ ಮುಂದೆ ಇದೆ. So the Gannon storm was caused mainly due to ಸೊ ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, ಕೊರೋನಲ್ ಮಾಸ್ ಇಜೆಕ್ಷನ್ಸ್ ಫ್ರಮ್ ಅನ್ ಆಕ್ಟಿವ್ ಸನ್ಸ್ಪಾಟ್ ರೀಜನ್ ಆಫ್ ದ ಸನ್. ಅಂದ್ರೆ ಸೂರ್ಯನ ಈ ಒಂದು ಸಕ್ರಿಯ ಸೂರ್ಯಕಲೆ ಪ್ರದೇಶ ಅಂತ ಏನ್ ಹೇಳ್ತೇವೆ, ಅಲ್ಲಿಂದ ಹೊರಹೊಮ್ಮುವಂತ ಈ ಕೊರೋನಲ್ ಮಾಸ್ ಇಜೆಕ್ಷನ್ಸ್ ಏನಿದೆ ಅದರಿಂದಾಗಿ ಈ ಗ್ಯಾನೋನ್ ಸ್ಟಾರ್ಮ್ ಉಂಟಾಗಿರುವಂತದ್ದು. ಸೊ ಹಿಯರ್ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಈಗ ಪ್ರಶ್ನೆ ಬರುವಂತದ್ದು ಸನ್ ಸ್ಪಾಟ್ಸ್ ಅಂದ್ರೆ ಏನು? ಯಾಕಂದ್ರೆ ಇಲ್ಲಿ ನಾವು ಮೆನ್ಷನ್ ಮಾಡಿದ್ದೇವೆ ಈ ಗ್ಯಾನೋನ್ ಮಾರುತ ಏನಿದೆ ಇದು ಉಂಟಾಗಿರುವಂತದ್ದು ಸೂರ್ಯನ ಒಂದು ಸನ್ಸ್ಪಾಟ್ ರೀಜನ್, ಆಕ್ಟಿವ್ ಸನ್ಸ್ಪಾಟ್ ರೀಜನ್ ಅಲ್ಲಿ ಇರುವಂತಹ ಕೊರೋನಲ್ ಮಾಸ್ ಇಜೆಕ್ಷನ್ಸ್ ಇಂದಾಗಿ ಅಂತ ಹೇಳಿ, ಹೌದಾ ಅಲ್ವಾ? ಸೊ ಅದಕ್ಕಿಂತ ಮುನ್ನ ವಿ ಹ್ಯಾವ್ ಟು ಬೇಸಿಕಲಿ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಸನ್ಸ್ಪಾಟ್ಸ್. ಸೊ ಸನ್ಸ್ಪಾಟ್ಸ್ ಅಂತ ಹೇಳಿದ್ರೆ ಬೇಸಿಕಲಿ ದೇ ಆರ್ ಟೆಂಪರರಿ ಡಾರ್ಕ್ ಕೂಲರ್ ಏರಿಯಾಸ್ on the sun's photosphere caused by intense magnetic fields inhibiting heat convection, making them appear darker than the surroundings, though still incredibly hot. ಸೊ ಸೂರ್ಯನ ಫೋಟೋಸ್ಫಿಯರ್ ಅಂತ ಹೇಳುವಂತ ಆ ಪದರದಿಂದ, ಅಂದ್ರೆ ನಮ್ಗೆ ಕಾಣುವಂತ ಒಂದು ಹೊರ ಪದರದಿಂದ ಹೊರಹೊಮ್ಮುವಂತ ಈ ಒಂದು ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಬೇಸಿಕಲಿ ಇದು ಡಾರ್ಕ್ ಕೂಲರ್ ಏರಿಯಾಸ್, ಫೋಟೋಸ್ಫಿಯರ್ ನ ಆ ಭಾಗದಲ್ಲಿ ಕಂಡು ಬರುವಂತ, ನೋಡಿ ಫೈಲ್ ಫೋಟೋದಲ್ಲಿ ಈ ರೀತಿಯಾಗಿ ಕಂಡು ಬರುವಂತದ್ದು. ಸೊ ಇದನ್ನೇ ನಾವು ಸನ್ಸ್ಪಾಟ್ಸ್ ಅಂತ ಹೇಳುವಂತದ್ದು. ಹಾಗೂ ಈ ಸನ್ಸ್ಪಾಟ್ಸ್ ನಲ್ಲಿ ಜರುಗುವಂತ ಒಂದು ಬಹುತೇಕ ಸಕ್ರಿಯವಾದಂತ ಈ ಅಯಸ್ಕಾಂತೀಯ ಒಂದು ಶಕ್ತಿ ಏನಿದೆ ಅದರ ಮೂಲಕ ಹೊರಹೊಮ್ಮುವಂತ ಈ ಹೀಟ್ ಕನ್ವೆಕ್ಷನ್ ಏನಿದೆ ಇದು ಈ ರೀತಿಯ ಸ್ಟಾರ್ಮ್ಸ್ ಆಗ್ಲಿಕ್ಕೆ ಕಾರಣ ಅಂತ ಹೇಳಿರುವಂತದ್ದು. ಹಾಗೇನೆ 5ನೇ ಪ್ರಶ್ನೆ, ದ ಟರ್ಮ್ ಮ್ಯಾಗ್ನೆಟೋಸ್ಫಿಯರ್ ರೆಫರ್ಸ್ ಟು. ಮ್ಯಾಗ್ನೆಟೋಸ್ಫಿಯರ್ ಎಂಬ ಪದವು ಇವುಗಳಲ್ಲಿ ಯಾವುದನ್ನು ಸೂಚಿಸುತ್ತದೆ? ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ. ಇಟ್ ಇಸ್ ಅ ರೀಜನ್ ದಟ್ ಈಸ್ ಅರೌಂಡ್ ದ ಅರ್ತ್ ಅಂಡ್ ಇಟ್ ಈಸ್ ಡಾಮಿನೇಟೆಡ್ ಬೈ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಭೂಮಿಯನ್ನು ಸುತ್ತುವರಿದಂತ ಅದರ ಅಯಸ್ಕಾಂತೀಯ ಒಂದು ಕ್ಷೇತ್ರ ಏನಿದೆ ಅದನ್ನೇ ನಾವು ಮ್ಯಾಗ್ನೆಟೋಸ್ಫಿಯರ್ ಅಂತ ಹೇಳುವಂತದ್ದು. ದ ರೀಜನ್ ಅರೌಂಡ್ ದ ಅರ್ತ್ ವಿಚ್ ಇಸ್ ಡಾಮಿನೇಟೆಡ್ ಬೈ ಇಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಆಪ್ಷನ್ ಸಿ ಹಿಯರ್ ಈಸ್ ಅ ರೈಟ್ ಆನ್ಸರ್. ಇಲ್ಲಿ ನೀವು ಕಾಣಬಹುದು, ನೋಡಿ ಇದು ಭೂಮಿ ಅಂತ ಹೇಳಿದ್ರೆ ಇಲ್ಲಿ ನೀವು ಕಾಣಬಹುದು. ಸೊ ಇದು ಸೂರ್ಯ, ಹೌದಾ ಅಲ್ವಾ? ಸೊ ದ ಮ್ಯಾಗ್ನೆಟೋಸ್ಫಿಯರ್ ಇಸ್ ಬೇಸಿಕಲಿ ಅನ್ ಇನ್ವಿಸಿಬಲ್ ಪ್ರೊಟೆಕ್ಟಿವ್ ಶೀಲ್ಡ್ ಅರೌಂಡ್ ದ ಅರ್ತ್ ವಿಚ್ ಇಸ್ ಕ್ರಿಯೇಟೆಡ್ ಬೈ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಭೂಮಿಯ ಸುತ್ತುವರಿದಂತ ಈ ಒಂದು ಅಯಸ್ಕಾಂತೀಯ ಒಂದು ಏನು ಗೋಳ ಏನಿದೆ ಅದನ್ನೇ ನಾವು ಮ್ಯಾಗ್ನೆಟೋಸ್ಫಿಯರ್ ಅಂತ ಹೇಳುವಂಥದ್ದು, ಅಥವಾ ಅಯಸ್ಕಾಂತೀಯ ಗೋಳ ಅಂತ ಕೂಡ ನಾವು ಕರಿಬಹುದು. ಇದರ ಮುಖ್ಯ ಕಾರ್ಯ ಏನು ಅಂತ ಹೇಳಿದ್ರೆ, ಇಟ್ ಪ್ರೊಟೆಕ್ಟ್ಸ್ ದ ಅರ್ತ್ ಬೈ ಡಿಫ್ಲೆಕ್ಟಿಂಗ್ ಹಾರ್ಮ್ಫುಲ್ ಚಾರ್ಜ್ ಪಾರ್ಟಿಕಲ್ಸ್ ಕಮಿಂಗ್ ಫ್ರಮ್ ದ ಸನ್. ಸೊ ಈ ಸೌರ ಮಾರುತ ಇದರ ಮೂಲಕ ಎಲ್ಲ ಬರುವಂತ ಈ ಒಂದು ಚಾರ್ಜ್ಡ್ ಪಾರ್ಟಿಕಲ್ಸ್ ಏನಿದೆ, ಹಾರ್ಮ್ಫುಲ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಏನಿದೆ
ಅದರಿಂದ ರಕ್ಷಣೆ ಕೊಡುವಂತ ಇದೊಂದು ಪದರ, ಇದು ಅಯಸ್ಕಾಂತೀಯ ಗೋಳ ಅಂತ ಹೇಳಿದ್ರೆ. ಅಂಡ್ ಇದರಿಂದಾಗಿ ಏನಾಗುತ್ತೆ, ದೇ ಡು ನಾಟ್ ಡ್ಯಾಮೇಜ್ ದ ಲೈಫ್ ಸ್ಯಾಟಲೈಟ್ಸ್ ಆಫ್ ದ ಅಟ್ಮಾಸ್ಫಿಯರ್. ಸೊ ಬಾಹ್ಯಾಕಾಶದಲ್ಲಿರುವಂತ ನಮ್ಮ ಉಪಗ್ರಹಗಳಿರ್ಬೋದು, ಜೀವಿಗಳಿರ್ಬೋದು. ಸೊ ಅಂದ್ರೆ ಬಾಹ್ಯಾಕಾಶದಲ್ಲಿ ಅಂತಲ್ಲ, ಭೂಮಿಯ ಮೇಲಿರುವಂತ ನಮ್ಮ ಜೀವಿಗಳಿಗೆ ಅಥವಾ ಲೈಫ್ಗೆ ಯಾವುದೇ ರೀತಿಯ ಇದರಿಂದ ಎಫೆಕ್ಟ್ ಆಗದ ರೀತಿಯಲ್ಲಿ ಇದೊಂಥರ ಪ್ರೊಟೆಕ್ಟಿವ್ ಶೀಲ್ಡ್ ಆಗಿ ಇದು ಕೆಲಸ ಮಾಡ್ತದೆ. ಇಸ್ ಇಟ್ ಕ್ಲಿಯರ್? ಇದು ಭೂಮಿಯ ಮ್ಯಾಗ್ನೆಟೋಸ್ಫಿಯರ್ ಅಂತ ಹೇಳುವಂತ ಈ ಒಂದು ಅಯಸ್ಕಾಂತೀಯ ಗೋಳ. ಈಗ ಈ ಎಲ್ಲ ಪ್ರಶ್ನೆಗಳನ್ನು ನಾವು ಹಾಕಿರುವಂತ ಉದ್ದೇಶ, ಈ 10ನೇ ತಾರೀಕು ಡಿಸೆಂಬರ್ಗೆ ರಿಲೇಟೆಡ್ ಆಗಿರುವಂತ ದ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವಂತದ್ದು. ಇಲ್ಲಿ ನೀವು ಗಮನಿಸಬಹುದು, ಆದಿತ್ಯ L1 joins global effort revealing why the 2024 solar storms behaved unusually. ಸೊ 2024ರ ಈ ಒಂದು ಸೌರ ಮಾರುತ ಏನಿದೆ, ಇದು ಯಾಕೆ ಇದ್ದಕ್ಕಿದ್ದಾಗೆ ಎಷ್ಟೋ ಉಪಗ್ರಹಗಳ ಮೇಲೆ ಇದು ಪ್ರಭಾವ ಬಿದ್ದಿದೆ, ಎಷ್ಟೋ ಕಮ್ಯುನಿಕೇಶನ್ಸ್ಗಳು ಡಿಸ್ರಪ್ಟ್ ಆಗಿದೆ, ಅಂದ್ರೆ ಉಪಗ್ರಹ ಚಾಲಿತ ಸಂವಹನಗಳು ಇದರಿಂದಾಗಿ ಹಾನಿಗೊಂಡಿದೆ. ಸೊ ಇದಕ್ಕೆ ಕಾರಣ ಏನು ಅಂತ ಹೇಳಿ ಪತ್ತೆ ಹಚ್ಚುವಂಥದ್ದು ನಮ್ಮ ಭಾರತದ ಫಸ್ಟ್ ಸೋಲಾರ್ ಅಬ್ಸರ್ವೇಟರಿ ಆದಂತ ಆದಿತ್ಯ L1 ನಿಂದ ಹಾಗೂ USA ಒಂದು ಉಪಗ್ರಹ ಆಧಾರಿತವಾಗಿರುವಂತ ಈ ಒಂದು ಜಂಟಿ ಅಧ್ಯಯನದಲ್ಲಿ ಇದನ್ನು ಪತ್ತೆ ಹಚ್ಚಿರುವಂತದ್ದು. ಸೊ ಈ ರೀತಿಯ ಕೊರೋನಲ್ ಮಾಸ್ ಇಜೆಕ್ಷನ್ಸ್ ಇಂದಾಗಿ ಹೇಗೆ ಅದು ಇದ್ದಕ್ಕಿದ್ದಾಗೆ ನಮ್ಮ ಬಾಹ್ಯಾಕಾಶದಲ್ಲಿರುವಂತಹ ಒಂದು ವ್ಯವಸ್ಥೆಗೆ ಹೇಗೆ ಅದು ಹಾನಿ ಉಂಟು ಮಾಡಿದೆ ಎಂಬುದನ್ನು ಇದು ಪತ್ತೆ ಹಚ್ಚಿದೆ, ಅಂದ್ರೆ ಕಾರಣವನ್ನು ಪತ್ತೆ ಹಚ್ಚಿದೆ. ಇಸ್ ಇಟ್ ಕ್ಲಿಯರ್? ಸೊ ಇದರಿಂದಾಗಿ ಈ ಎಲ್ಲಾ ವಿಷಯಗಳನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಇಲ್ಲಿ ನೀವು ಗಮನಿಸಬಹುದು, ದ May 2024 ಸೋಲಾರ್ ಸ್ಟಾರ್ಮ್ ಇಸ್ ಆಲ್ಸೋ ನೋನ್ ಆಸ್ ಅ ಗ್ಯಾನನ್ ಸ್ಟಾರ್ಮ್. ಸೊ ಗ್ಯಾನನ್ ಸ್ಟಾರ್ಮ್ ಅಂತ ಯಾಕೆ ಕರಿತೇವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಗಳನ್ನು ಕೂಡ ಅಲ್ಲಿ ಹೇಳಿದ್ದೇವೆ. ಅದರ ಹಿಂದಿದ್ದಂತ ವಿಜ್ಞಾನಿ, ಅದರ ಬಗ್ಗೆ ಅಧ್ಯಯನ ಮಾಡಿದಂತ ಆ ಒಂದು ವೆದರ್ ರಿಸರ್ಚರ್, ಸೋಲಾರ್ ಅಂದ್ರೆ ಸೌರ ಹವಾಮಾನವನ್ನು ಅಧ್ಯಯನ ಮಾಡಿದಂತ ಆ ಒಂದು ವಿಜ್ಞಾನಿ ಈ ಘಟನೆ ಆದಂತ ಕೆಲವೇ ವಾರಗಳ ಹಿಂದೆ ನಿಧನ ಹೊಂದಿರುವ ಕಾರಣ ಆ ನೆನಪಿಗಾಗಿ ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸೂಪರ್ ಸ್ಟಾರ್ಮ್ ಅಂತಾನೂ ಕೂಡ ಕರೀತಾರೆ, ಇದಕ್ಕೆ ಗ್ಯಾನನ್ ಸ್ಟಾರ್ಮ್ ಅಂತ ಕೂಡ ಕರೀತಾರೆ. ಸೊ ಇದು ನಿಮ್ಮ ಗಮನದಲ್ಲಿ ಇರಬೇಕಾದದ್ದು. ಇವರೇ ನೋಡಿ, ಗ್ಯಾನನ್ ಅಂತ ಹೇಳುವಂತ, ಶಿ ಇಸ್ ಅ ಲೇಡಿ. ಓಕೆ, ಸೊ ಬೇಸಿಕಲಿ ಅವರ ಫುಲ್ ಹೆಸರು ಡಾಕ್ಟರ್ ಜೆನಿಫರ್ ಲಿಯಾ ಗ್ಯಾನೋನ್ ಅಂತ ಹೇಳಿ. ಇವರೊಬ್ಬರು ಸೋಲಾರ್ ರಿಸರ್ಚರ್ ಹಾಗೂ ಸ್ಪೇಸ್ ವೆದರ್ ಜರ್ನಲ್ ನ ಎಡಿಟರ್ ಕೂಡ ಅಷ್ಟೇ. ಹಾಗೆ May 2024ರಲ್ಲಿ ನಡೆದಂತ ಈ ಒಂದು ಘಟನೆಗೆ ಮುಂಚಿತವಾಗಿ ಇವರು ಸಾವನ್ನಪ್ಪಿರುವ ಕಾರಣ ಈ ಹೆಸರನ್ನು ಗ್ಯಾನನ್ ಸ್ಟಾರ್ಮ್ ಅಂತ ಹೇಳುವಂತ ಅವರ ನೆನಪಿನಲ್ಲಿ ಇದಕ್ಕೆ ಇಡಲಾಗಿದೆ. ಈಗ ಸೌರ ಮಾರುತ ಅಂದ್ರೆ ಏನು, ಇದು ಉಪಗ್ರಹಗಳಿಗೆ ಹೇಗೆ ಕಂಟಕ ಆಗ್ತದೆ, ಜಿಯೋಮ್ಯಾಗ್ನೆಟಿಕ್ ಸ್ಟಾರ್ಮ್ ಏನಿದೆ ಇದು ಸ್ಟಾರ್ ಲಿಂಕ್ ನ 40 ಸ್ಯಾಟಲೈಟ್ಸ್ ಅನ್ನು ಆ ಸಂದರ್ಭದಲ್ಲಿ ಬರ್ನ್ ಮಾಡಿದೆ. ಸೊ ಇದಕ್ಕೆ ಸಂಬಂಧಿಸಿದಾಗೆ ಸಮರ್ಥ್ ಭಾರತ್ ನಲ್ಲಿ ನಾವು ಒಂದು 5 minute GK ಅಂತ ಹೇಳುವಂತ ಒಂದು ಟೈಟಲ್ ಅಡಿಯಲ್ಲಿ ನಾವು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಸೌರ ಮಾರುತ ಅಂದ್ರೆ ಏನು, ಸೂರ್ಯನ ಪದರಗಳಿಂದ ಅದು ಹೇಗೆ ಹೊರಹೊಮ್ಮುತ್ತದೆ. ಸೊ ಈ ಡೀಟೇಲ್ಸ್ ಬೇಕಿದ್ರೆ ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ. ಸೊ ಕೈಂಡ್ಲಿ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಕ್ಯಾನ್ ಡೆಫಿನೆಟ್ಲಿ ಗೋ ಥ್ರೂ ದಿಸ್ ವಿಡಿಯೋ. ಇದೊಂದು ಸಣ್ಣ ವಿಡಿಯೋ, 15 minutes ವಿಡಿಯೋ. ಡೆಫಿನೆಟ್ಲಿ ಯು ಕ್ಯಾನ್ ವಾಚ್ ದಿಸ್. ಈಗ 6ನೇ ಪ್ರಶ್ನೆ, ದೀಪಾವಳಿಯನ್ನು ಇತ್ತೀಚೆಗೆ ಈ ಕೆಳಗಿನ ಯಾವ ಯುನೆಸ್ಕೋ ಪಟ್ಟಿಗಳಲ್ಲಿ ಸೇರಿಸಲಾಗಿದೆ? ದೀಪಾವಳಿ ವಾಸ್ ರೀಸೆಂಟ್ಲಿ ಇನ್ಸ್ಕ್ರೈಬ್ಡ್ ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಯುನೆಸ್ಕೋ ಲಿಸ್ಟ್? ಸೊ 4 ಈ ಒಂದು ಯುನೆಸ್ಕೋ ಹೊರತರುವಂತಹ ಈ ಒಂದು ಪಟ್ಟಿಗಳಲ್ಲಿ ಯಾವುದರಲ್ಲಿ ಇದನ್ನು ಸೇರಿಸಲಾಗಿದೆ? ಓಕೆ ಸ್ಟೂಡೆಂಟ್ಸ್, ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, ರೆಪ್ರೆಸೆಂಟೇಟಿವ್ ಲಿಸ್ಟ್ ಆಫ್ ದ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ. ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಒಂದು ಪ್ರತಿನಿಧಿ ಪಟ್ಟಿಯಲ್ಲಿ ಇದನ್ನು ಸೇರಿಸಲಾಗಿದೆ. ಸೊ ಎಲ್ಲ ಪಟ್ಟಿಗಳ ವಿಶೇಷತೆ ಏನು ಅದರ ಬಗ್ಗೆ ಕೂಡ ನಾವು ಮುಂದಿನ ಸ್ಲೈಡ್ಗಳಲ್ಲಿ ಡಿಸ್ಕಸ್ ಮಾಡುವ. ಓಕೆ, ಸೊ ವಿಶ್ವ ಪಾರಂಪರಿಕ ಪಟ್ಟಿ ಅಂದ್ರೆ ವರ್ಲ್ಡ್ ಹೆರಿಟೇಜ್ ಲಿಸ್ಟ್. ಸೊ ಇದರಲ್ಲಿ ಬೇಸಿಕ್ ಆಗಿ ಯುನೆಸ್ಕೋ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ, ಯಾವ್ದಾದ್ರು ಮಾನ್ಯುಮೆಂಟ್ಸ್ ಗಳಿರ್ಬೋದು, ಬಿಲ್ಡಿಂಗ್ಸ್ ಗಳಿರ್ಬೋದು, ಅಥವಾ ಪ್ರಾಕೃತಿಕ ಸೈನ್ಸ್ ಗಳಿರ್ಬೋದು, ಅಂದ್ರೆ ನಮ್ಮ ನೇಚರ್ ಅಲ್ಲಿ ಇರುವಂತಹ ಒಂದು
ನ್ಯಾಚುರಲ್ ಸೈಟ್ಸ್ ಇರ್ಬೋದು ಅಥವಾ ಮಿಕ್ಸ್ಡ್ ಸೈಟ್ಸ್ ಅಂದ್ರೆ ಕಲ್ಚರಲ್ ಮತ್ತು ನ್ಯಾಚುರಲ್ ಸೈಟ್ಸ್ಗಳು. ಸೊ ಇದ್ರ ಆಧಾರದ ಮೇಲೆ ಈ ಒಂದು ಪಟ್ಟಿಗೆ ಅದನ್ನು ಸೇರಿಸುವಂಥದ್ದು. ಅದರಲ್ಲಿ ಟೆಂಪಲ್ಸ್ ಇರ್ಬೋದು, ಅಂದ್ರೆ ಕೋಟೆಗಳಿರ್ಬೋದು, ಕಾಡುಗಳಿರ್ಬೋದು, ಮೌಂಟನ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ತಾಜ್ ಮಹಲ್, ಹಾಗೇನೆ ಕಾಸಿರಂಗ ನ್ಯಾಷನಲ್ ಪಾರ್ಕ್, ವೆಸ್ಟರ್ನ್ ಘಾಟ್ಸ್. ಸೊ ಇವೆಲ್ಲ ಕೆಲವೆಲ್ಲ ಪಟ್ಟಿಯಲ್ಲಿ ಈ ವಿಶ್ವ ಪಾರಂಪರಿಕ ತಾಣದ ಆ ಪಟ್ಟಿಯಲ್ಲಿ ಇದು ಸೇರಿದೆ. ಓಕೆ, ಸೊ ವಿಶ್ವ ಪಾರಂಪರಿಕ ಪಟ್ಟಿ ಅಂದ್ರೆ ಹಾಗೆ ನ್ಯಾಚುರಲ್ ಸೈಟ್ಸ್ ಇರ್ತದೆ, ಮಿಕ್ಸ್ಡ್ ಸೈಟ್ಸ್ ಇರ್ತದೆ, ಕಲ್ಚರಲ್ ಸೈಟ್ಸ್ ಇರ್ತದೆ. ಈಗ ಎರಡನೇ ಪಟ್ಟಿ ನೋಡಿ, ರೆಪ್ರೆಸೆಂಟೇಟಿವ್ ಲಿಸ್ಟ್ ಆಫ್ ದ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಅಂತ ಹೇಳುವಂಥದ್ದು. ಸೊ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪ್ರತಿನಿಧಿಯ ಪಟ್ಟಿ ಅಂತ ಹೇಳುವಂಥದ್ದು. ಸೊ ಇಲ್ಲಿ ಬೇಸಿಕ್ ಆಗಿ ಇದು ಜೀವಂತವಾಗಿ ಸಮಾಜವು ಪಾರಂಪರಿಕ ದತ್ತವಾಗಿ ಅಥವಾ ತಲೆತಲಾಂತರದಿಂದ ಪೀಳಿಗೆಯಿಂದ ಪೀಳಿಗೆಗೆ ಇದನ್ನು ಈ ವಿಧಾನಗಳನ್ನು ಅಥವಾ ಈ ಅಭ್ಯಾಸಗಳನ್ನು ಪದ್ಧತಿಗಳನ್ನು ಹೊರತಂದಿರುವಂಥದ್ದು. ಸೊ ಇದಕ್ಕೆ ನಾವು ಇತ್ತೀಚೆಗೆ ನಾನು ಆಗ್ಲೇ ಹೇಳಿದಾಗೆ ದೀಪಾವಳಿಯನ್ನು ಕೂಡ ಸೇರಿಸಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಉತ್ಸವಗಳಿರ್ಬೋದು, ನೃತ್ಯ ಪರಂಪರೆಗಳಿರ್ಬೋದು, ನೃತ್ಯ ರೂಪಕಗಳಿರ್ಬೋದು, ಹಾಗೆ ಮ್ಯೂಸಿಕ್, ರಿಚುವಲ್ಸ್, ಟ್ರೆಡಿಷನಲ್ ನಾಲೆಜ್. ಸೊ ಹೀಗೆ ನಾನಾ ರೀತಿದು ಇರುವಂಥದ್ದು. ಸೊ ನಮ್ಮ ದೇಶದ ಯೋಗ, ಕುಂಭಮೇಳ, ಹಾಗೇನೆ ಗರ್ಬಾ ಡಾನ್ಸ್ ಆಫ್ ಗುಜರಾತ್ ಇದೆ. ಹಾಗೇನೆ ಇತ್ತೀಚೆಗೆ ದೀಪಾವಳಿಯನ್ನು ಕೂಡ ಇದರಲ್ಲಿ ಸೇರಿಸಿದ್ದಾರೆ. ಇತ್ತೀಚೆಗೆ ಅಂತ ಹೇಳಿದ್ರೆ ವೆರಿ ರೀಸೆಂಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿರುವಂತಹ ಮಾಹಿತಿ. ಸೊ ಇದು ನಿಮಗೆ ನೆನಪಲ್ಲಿರ್ಬೇಕು. ಓಕೆ, ಲಿವಿಂಗ್ ಟ್ರೆಡಿಷನ್ಸ್, ಮನುಷ್ಯರು ತಮ್ಮ ಒಂದು ಸುತ್ತಮುತ್ತಲಿನ ಒಂದು ಪದ್ಧತಿ ಪರಂಪರೆಗೆ ಅನುಗುಣವಾಗಿ ತಲೆತಲಾಂತರದಿಂದ ಬಂದಂತ ಒಂದು ವಿಶಿಷ್ಟ ರೀತಿಯ ಸಂಸ್ಕೃತಿ ಇದೆಯಲ್ಲ, ಅದನ್ನು ಇಂತಹ ಪಟ್ಟಿಗಳಲ್ಲಿ ಸೇರುವಂಥದ್ದು. ದಟ್ ಈಸ್ ರೆಪ್ರೆಸೆಂಟೇಟಿವ್ ಲಿಸ್ಟ್ ಆಫ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ. ಹಾಗೆಯೇ ಇನ್ನೊಂದು ಲಿಸ್ಟ್ ಆಫ್ ವರ್ಲ್ಡ್ ಕಲ್ಚರಲ್ ಲ್ಯಾಂಡ್ಸ್ಕೇಪ್ಸ್ ಅಂತ ಹೇಳುವಂಥದ್ದು. ಇದು ಬೇಸಿಕ್ ಆಗಿ ಎಲ್ಲಿ ಪ್ರಕೃತಿ ಮತ್ತು ಮನುಷ್ಯನ ಒಂದು ರೀತಿಯ ಆಕ್ಟಿವಿಟೀಸ್ ಅಥವಾ ಚಟುವಟಿಕೆಗಳು ಬಹಳಷ್ಟು ವರ್ಷಗಳಿಂದ ಅದು ನಡ್ಕೊಂಡು ಬಂದಿದೆ ಅಂತದನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಫಿಲಿಪೀನ್ಸ್ ನ ರೈಸ್ ಟೆರೆಸಸ್ಗಳು. ಸೊ ಅದನ್ನೆಲ್ಲ ಈ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಭಾರತದಲ್ಲಿ ಇಲ್ಲಿವರೆಗೆ ಯಾವ ಆ ಒಂದು ಸೈಟ್ ಅಥವಾ ಭಾರತಕ್ಕೆ ಸಂಬಂಧಿಸಿದ ಒಂದು ಪರ್ಟಿಕ್ಯುಲರ್ ಸೈಟ್ ಇನ್ನೂ ಕೂಡ ವರ್ಲ್ಡ್ ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಅಂತ ಹೇಳುವಂತ ಈ ಕ್ಯಾಟಗರಿಯಲ್ಲಿ ಪಟ್ಟಿ ಆಗಲಿಲ್ಲ. ಇದು ನಿಮ್ಮ ಗಮನಕ್ಕೆ. ಹಾಗೇನೆ ಮೆಮರಿ ಆಫ್ ದ ವರ್ಲ್ಡ್ ರಿಜಿಸ್ಟರ್ ಅಂತ ಹೇಳುವಂಥದ್ದು. ಸೊ ಇದಕ್ಕೆ ಕನ್ನಡದಲ್ಲಿ ಲಿಸ್ಟ್ ಆಫ್ ವರ್ಲ್ಡ್ ಕಲ್ಚರಲ್ ಲ್ಯಾಂಡ್ಸ್ಕೇಪ್ಸ್ಗೆ ವಿಶ್ವ ಸಾಂಸ್ಕೃತಿಕ ಭೂದೃಶ್ಯಗಳ ಪಟ್ಟಿ ಅಂತ ಹೇಳುವಂಥದ್ದು. ಹಾಗೇನೆ ಮೆಮರಿ ಆಫ್ ವರ್ಲ್ಡ್ ರಿಜಿಸ್ಟರ್ ಅಂತ ಇದೆ. ಇದಕ್ಕೆ ವಿಶ್ವ ನೋಂದಣಿಯ ಸ್ಮರಣಿ ಅಂತ ಹೇಳುವಂಥದ್ದು. ಇಲ್ಲಿ ನೀವು ಗಮನಿಸಿದ್ರೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಂಡ್ ರೆಕಾರ್ಡ್ಸ್ ದಟ್ ಪ್ರಿಸರ್ವ್ ದ ಮೆಮರಿ ಆಫ್ ಹ್ಯೂಮನ್ ಹಿಸ್ಟ್ರಿ. ಬಹಳಷ್ಟು ಪಾರಂಪರಿಕ ದತ್ತವಾದ ಮಾನವ ಇತಿಹಾಸವನ್ನು ಬಿಂಬಿಸುವಂತ ಒಂದು ವಿಶಿಷ್ಟವಾದಂತಹ ಡಾಕ್ಯುಮೆಂಟ್ಸ್ ಗಳೇನಿದೆ ಅಥವಾ ಮ್ಯಾನ್ಯುಸ್ಕ್ರಿಪ್ಟ್ಸ್ ಏನಿದೆ ಅದನ್ನು ಈ ಪಟ್ಟಿಯಲ್ಲಿ ಸೇರಿರುವಂತದ್ದು. ಫಾರ್ ಎಕ್ಸಾಂಪಲ್ ಇದರಲ್ಲಿ ಭಾರತದ ಋಗ್ವೇದ, ಹಾಗೇನೆ ಭಗವದ್ಗೀತಾ, 2025ರಲ್ಲಿ ನಾಟ್ಯಶಾಸ್ತ್ರವು ಕೂಡ ಸೇರಿದೆ. ಹಾಗೆ ರಾಮಚರಿತ ಮಾನಸ್ ಇರ್ಬೋದು, ಪಂಚತಂತ್ರ ಇರ್ಬೋದು. ಸೊ ಈ ಎಲ್ಲ ವಿಶಿಷ್ಟವಾಗಿರುವಂತಹ, ಹಾಗೇನೆ ಡಚ್ ಈಸ್ಟ್ ಇಂಡಿಯಾ ಅವರ ಆರ್ಕೈವ್ಸ್ ಗಳಿರ್ಬೋದು. ಸೊ ಇದೆಲ್ಲ ಈ ಮೆಮರಿ ಆಫ್ ದ ವರ್ಲ್ಡ್ ರಿಜಿಸ್ಟರ್ ಅಲ್ಲಿ ಸೇರಿಸುವಂತದ್ದು. ಇಲ್ಲಿ ನೀವು ಗಮನಿಸಿದ್ರೆ ನಮ್ಮ ಈಗ ಪ್ರಶ್ನೆ ಏನಿತ್ತಂತ ಹೇಳಿದ್ರೆ, ದೀಪಾವಳಿ ವಾಸ್ ಲಿಸ್ಟೆಡ್ ಆನ್ ವಿಚ್ ಆಫ್ ದ ಫಾಲೋವಿಂಗ್ ಯುನೆಸ್ಕೋ ಲಿಸ್ಟ್ ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ಸಂಬಂಧಿಸಿದಾಗೆ ಇದು ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪ್ರತಿನಿಧಿ ಪಟ್ಟಿಯಲ್ಲಿ ಇದನ್ನು ಸೇರಿಸಲಾಗಿದೆ. ಸೊ ಈ ಪ್ರತಿಯೊಂದು ಪಟ್ಟಿಗಳ ಒಂದು ವಿಶಿಷ್ಟತೆಯನ್ನು ಇಲ್ಲಿ ನಾನು ಸಂಕ್ಷಿಪ್ತವಾಗಿ ನಿಮಗೆ ಮೆನ್ಷನ್ ಮಾಡಿದ್ದೇನೆ. ಸೊ ಇದು ನಿಮ್ಮ ಮಾಹಿತಿಗೋಸ್ಕರ. ಈಗ ನೋಡಿ, ಇಲ್ಲೇ ಇದೆ ನೋಡಿ, ಇದು 11ನೇ ತಾರೀಕು ಡಿಸೆಂಬರ್ಗೆ ಬಂದಂತ ಒಂದು ಮಾಹಿತಿ. ಯುನೆಸ್ಕೋಸ್ ದೀಪಾವಳಿ ಎಂಟರ್ಸ್ ಇಂಟ್ಯಾಂಜಿಬಲ್ ಹೆರಿಟೇಜ್ ಲಿಸ್ಟ್. ಸೊ ಇಲ್ಲಿ ಅವರು ಹೇಳಿದ್ದಾರೆ, ಅಂದ್ರೆ ದೀಪಾವಳಿ ಯಾವ ರೀತಿಯಾಗಿ ಹಲವಾರು ಕರಕುಶಲ ಸಾಂಪ್ರದಾಯಿಕ ಒಂದು ವಿಶಿಷ್ಟ ರೀತಿಯ ಆ ಒಂದು ವೃತ್ತಿಯನ್ನು, ಹಾಗೆ ಎಷ್ಟೋ ರೈತರನ್ನು, ಹಾಗೆ ಇಡೀ ಒಂದು ಸಂಭ್ರಮ ಆಚರಣೆಗೆ ಸಂಬಂಧಿಸಿದಾಗಿ ಹೇಗೆ ಪೀಳಿಗೆಯಿಂದ ಪೀಳಿಗೆಗೆ ಈ ಒಂದು ವಿಶಿಷ್ಟವಾಗಿರುವಂತಹ ಉತ್ಸವವನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇದನ್ನು ಈ ಒಂದು ಇಂಟ್ಯಾಂಜಿಬಲ್ ಹೆರಿಟೇಜ್ ಲಿಸ್ಟ್ ಅಡಿಯಲ್ಲಿ ಸೇರಿಸಲಾಗಿದೆ. ಸೊ ಇದು ನಿಮ್ಮ ಗಮನಕ್ಕೆ. ಈಗ 7ನೇ ಪ್ರಶ್ನೆ, ಪೊಂಡೂರು ಖಾದಿ ಈಸ್ ಟ್ರೆಡಿಷನಲಿ ಪ್ರೊಡ್ಯೂಸ್ಡ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ರೀಜನ್ಸ್. ಹೆಚ್ಚಿನವರಿಗೆ ಗೊತ್ತಿರ್ತದೆ ಈ ಪೊಂಡೂರು ಖಾದಿ, ಇತ್ತೀಚೆಗೆ ಅದಕ್ಕೆ GI ಸ್ಥಾನಮಾನ ಸಿಕ್ಕಿದೆ. ಸೊ ಈ ಪೊಂಡೂರು ಖಾದಿಯನ್ನು ಸಾಂಪ್ರದಾಯಿಕವಾಗಿ ಈ ಕೆಳಗಿನ ಯಾವ ಪ್ರದೇಶಗಳಲ್ಲಿ ಉತ್ಪಾದಿಸಲಾಗ್ತದೆ. ಸಾರಿ, ಕನ್ನಡದಲ್ಲಿ ಈ ಆಪ್ಷನ್ಸ್ ಅನ್ನು, ಈ ಪಿಕ್ಚರ್ಸ್ ಅದು ಓವರ್ಲ್ಯಾಪ್ ಆಗಿದೆ. ಸೊ ಕೈಂಡ್ಲಿ ಎಕ್ಸ್ಕ್ಯೂಸ್. ಸೊ ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆ, ಆಂಧ್ರ ಪ್ರದೇಶದ ಶ್ರೀಕಾಕುಲಂ ಜಿಲ್ಲೆ,
ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆ ಹಾಗೂ ಆಂಧ್ರ ಪ್ರದೇಶದ ನೆಲ್ಲೂರು ಜಿಲ್ಲೆ. ಸೊ ಇಲ್ಲಿ ನಾನು ಫೈಲ್ ಫೋಟೋ ಹಾಕಿದ್ದೇನೆ ನೋಡಿ. ಖಾದಿ, ಪೊಂಡೂರು ಖಾದಿ ಅಂತ ಹೇಳಿದಾಗೆ ಇದು ಖಾದಿಗೆ ಸಂಬಂಧಿಸಿದ ಒಂದು ವಿಶಿಷ್ಟವಾಗಿರುವಂತಹ ಒಂದು ಉತ್ಪಾದನೆ. ಇಟ್ಸ್ ಅ ಖಾದಿ ಪ್ರಾಡಕ್ಟ್, ಡೆಫಿನೆಟ್ಲಿ ಅದರ ಹೆಸರಲ್ಲೂ ಕೂಡ ಇದೆ. ಸೊ ಇತ್ತೀಚೆಗೆ ಅದಕ್ಕೆ GI ಟ್ಯಾಗ್ ಕೂಡ ಲಭಿಸಿದೆ. ಸೊ ಆಂಧ್ರ ಪ್ರದೇಶದಂತ ಹೆಚ್ಚಿನವರಿಗೆ ಗೊತ್ತಿರ್ತದೆ, ಬಟ್ ಆಂಧ್ರ ಪ್ರದೇಶದಲ್ಲಿ ಯಾವ ಜಿಲ್ಲೆಗೆ ಇದು ಸಂಬಂಧಿಸಿತು ಅಂತ ಹೇಳುವಾಗ್ಲೂ ಕೂಡ ಕೆಲವೊಮ್ಮೆ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಇಲ್ಲಿ ಸರಿ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಶ್ರೀಕಾಕುಲಂ ಡಿಸ್ಟ್ರಿಕ್ಟ್ ಆಫ್ ಆಂಧ್ರ ಪ್ರದೇಶ್. ಸೊ ಆಪ್ಷನ್ ಬಿ ಹಿಯರ್ ಈಸ್ ಅ ರೈಟ್ ಆನ್ಸರ್. ಈಗ 8ನೇ ಪ್ರಶ್ನೆ, which of the following best explains why Mahatma Gandhi valued fine varieties of khadi such as ಪೊಂಡೂರು ಖಾದಿ? ಮಹಾತ್ಮ ಗಾಂಧಿಯವರು ಪೊಂಡೂರು ಖಾದಿಯಂತಹ ಉತ್ತಮ ಖಾದಿಯ ವಸ್ತ್ರಗಳನ್ನು ಏಕೆ ಅದಕ್ಕೆ ವಿಶಿಷ್ಟವಾಗಿ ಮೌಲ್ಯೀಕರಿಸಿದರು ಎಂಬುದನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮವಾಗಿ ವಿವರಿಸುತ್ತದೆ? ಸೊ ಇಲ್ಲಿ ಕೂಡ ಅಷ್ಟೇ, ಆಪ್ಷನ್ ಡಿ ಅಂದ್ರೆ ಇಟ್ ರೆಡ್ಯೂಸ್ಡ್ ಕಾಟನ್ ಇಂಪೋರ್ಟ್ಸ್ ಫ್ರಮ್ ಬ್ರಿಟಿಷ್. ಇದು ಬ್ರಿಟನ್ ನಿಂದ ಹತ್ತಿಯನ್ನು ಆಮದು ಮಾಡಿಕೊಳ್ಳುವುದನ್ನು ಅದು ಕಡಿಮೆ ಮಾಡಿತು ಅಂತ ಹೇಳುವಂಥದ್ದು. ಸೊ ಮಹಾತ್ಮ ಗಾಂಧೀಜಿಯವರು ಕೂಡ ಬಹಳಷ್ಟು ಪರ್ಸನಲ್ ಆಗಿ ಈ ಒಂದು ಖಾದಿಯ ಒಂದು ವಿಶಿಷ್ಟತೆಯನ್ನು ಕೊಂಡಾಡಿದ್ದಾರೆ. ಸೊ ಅದನ್ನು ನೀವು ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ನೋಡಬಹುದು. ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ. ಇದು ಗ್ರಾಮೀಣ ಕೈಗಾರಿಕೆಗಳ ಒಂದು ತಾಂತ್ರಿಕ ಸಾಮರ್ಥ್ಯವನ್ನು ಪ್ರದರ್ಶಿಸಿದ ಆ ವಿಷಯದಲ್ಲಿ ಮಹಾತ್ಮ ಗಾಂಧಿಯವರು ಕೂಡ ಈ ಒಂದು ಪೊಂಡೂರು ಖಾದಿಯ ಬಗ್ಗೆ ವಿಶಿಷ್ಟತೆಯನ್ನು ಅದರ ಬಗ್ಗೆ ಕೊಂಡಾಡಿದ್ದಾರೆ. ದಟ್ ಈಸ್ ಇಟ್ ಹ್ಯಾಸ್ ಡೆಮಾನ್ಸ್ಟ್ರೇಟೆಡ್ ದ ಟೆಕ್ನಿಕಲ್ ಕೆಪಬಿಲಿಟಿ ಆಫ್ ವಿಲೇಜ್ ಇಂಡಸ್ಟ್ರೀಸ್. ಅಂದ್ರೆ ಖಾದಿ ಅಂತ ಹೇಳಿದ್ರೆ ಹೆಚ್ಚಾಗಿ ಅದು ಸ್ವಲ್ಪ ದಪ್ಪಗಿರ್ತದೆ ಆ ಮೆಟೀರಿಯಲ್, ಬಟ್ ಪೊಂಡೂರು ಖಾದಿಯ ವಿಶೇಷತೆ ಏನು ಅಂತ ಹೇಳಿದ್ರೆ ಇನ್ ಸ್ಪೈಟ್ ಆಫ್ ಹ್ಯಾಂಡ್ ಮೇಡ್ ಆದ್ರೂ ಕೂಡ ಅಷ್ಟೇ ಫೈನ್ ಆಗಿ ತೆಳ್ಳಗಿನ ಖಾದಿ, ವೆರಿ ಕಂಫರ್ಟಬಲ್ ಅಂಡ್ ವೆರಿ ರಿಲ್ಯಾಕ್ಸಿಂಗ್ ಟು ಯೂಸ್. ಸೊ ಆ ಒಂದು ಖಾದಿಯ ವಿಶಿಷ್ಟತೆಯೇ ಈ ಒಂದು ಪೊಂಡೂರು ಖಾದಿ. ಸೊ ಇಲ್ಲಿ ನೀವು ನೋಡಬಹುದು ಪೊಂಡೂರು ಖಾದಿ ಫ್ರಮ್ ಆಂಧ್ರ ಪ್ರದೇಶ್. ಇದು ಕೂಡ ಅಷ್ಟೇ ಇತ್ತೀಚೆಗಿನ ಕಳೆದ ವಾರದಲ್ಲಿ ಬಂದಂತ ಒಂದು, ಅಂದ್ರೆ ನಿನ್ನೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವಂತಹ ವಿಷಯ. ಪೊಂಡೂರು ಖಾದಿ ವಿಚ್ ವಾಸ್ ಅಪ್ರಿಶಿಯೇಟೆಡ್ ಬೈ ಮಹಾತ್ಮ ಗಾಂಧಿ 100 years ago. ಸೊ 100 ವರ್ಷಗಳ ಹಿಂದೆ ಇದನ್ನು ಅವರು ಅಪ್ರಿಶಿಯೇಟ್ ಮಾಡಿದ್ದಾರೆ ಮಹಾತ್ಮ ಗಾಂಧೀಜಿಯವರು. ಇಟ್ ಹಸ್ ಗಾಟ್ ಅ ರೇರ್ ರೆಕಗ್ನಿಷನ್ ಫ್ರಮ್ ದ ಗವರ್ಮೆಂಟ್ ಆಫ್ ಇಂಡಿಯಾ. ದಟ್ ಈಸ್ ಇಟ್ ಹಸ್ ಗಾಟ್ ದ GI ಟ್ಯಾಗ್ and it is very unique for the Srikakulam district of Andhra Pradesh. So ಇದರ ಬಗ್ಗೆ ಈ ಒಂದು ಮಾಹಿತಿ ಇರುವುದರಿಂದ ಈ ವಿಷಯವನ್ನು ಇಲ್ಲಿ ಹಾಕಬೇಕಾಯಿತು. Mahatma Gandhi has appreciated the Ponduru Khadi because of its exceptionally fine hand-spun yarn, which has demonstrated that Indian village industries could also achieve technical excellence without industrial machinery, perfectly aligning with his vision of Swadeshi and Gram Swaraj. ಅಂದ್ರೆ ಯಾವುದೇ ರೀತಿಯ ಯಂತ್ರೋಪಕರಣಗಳಿಲ್ಲದೆಯೂ ಕೂಡ ಒಂದು ತಾಂತ್ರಿಕ ಶ್ರೇಷ್ಠತೆಯನ್ನು ಹೇಗೆ ನಮ್ಮ ಕರಕುಶಲ ಕಾರ್ಮಿಕರು ಸಾಧನೆ ಮಾಡಬಹುದು ಅಂತ ಹೇಳುವುದಕ್ಕೆ ಈ ಒಂದು ಪೊಂಡೂರು ಖಾದಿಯನ್ನು ಮಹಾತ್ಮ ಗಾಂಧಿಯವರು ಕೂಡ ತುಂಬಾನೇ ವಿಶಿಷ್ಟವಾಗಿ ಅದನ್ನು ಅಪ್ರಿಶಿಯೇಟ್ ಮಾಡಿದ್ದಾರೆ. ಯಾಕಂದ್ರೆ ಅದು ತುಂಬಾ ಅಸಾಧಾರಣವಾದಂತಹ ಸೂಕ್ಷ್ಮವಾದ ಅದರ ನೂಲಿನ ಒಂದು ಆ ಪ್ರಾಡಕ್ಟ್ ಇದೆ, ಅದು ಒಂದು ನಮ್ಮ ಗ್ರಾಮ ಸ್ವರಾಜ್ಯದ ದೃಷ್ಟಿಕೋನಕ್ಕೂ ಕೂಡ ಸಂಪೂರ್ಣವಾಗಿ ಹೊಂದಿಕೆಯಾಗ್ತದೆ ಅಂತ ಹೇಳುವಂತ ದೃಷ್ಟಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಇದನ್ನು ಅಪ್ರಿಶಿಯೇಟ್ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಪೊಂಡೂರು ಖಾದಿಯ ಒಂದು ವಿಶಿಷ್ಟತೆಯನ್ನು ನೀವು ಇಲ್ಲಿ ಗಮನಿಸಬೇಕಾಗುತ್ತೆ. ಈಗ 9ನೇ ಪ್ರಶ್ನೆ, Zoliflodacin, which is recently seen in news, is associated with the treatment of. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ Zoliflodacin ಈ ಕೆಳಗಿನ ಯಾವ ಚಿಕಿತ್ಸೆಗಳಿಗೆ ಇದು ಸಂಬಂಧಿಸಿದ್ದು? ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ಡ್ರಗ್ ರೆಸಿಸ್ಟೆಂಟ್ ಗೊನೋರಿಯಾ. ಸೊ ಗೊನೋರಿಯಾ ಅಂತ ಹೇಳಿದ್ರೆ ಇಟ್ಸ್ ಅ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಸೊ ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ಒಂದು ರೋಗ. ಸೊ ಆಂಟಿಬಯೋಟಿಕ್ಗೂ ರೆಸಿಸ್ಟೆನ್ಸ್ ಆಗುವಂತ ಈ ಒಂದು ಡ್ರಗ್ ರೆಸಿಸ್ಟೆಂಟ್ ಗೊನೋರಿಯಾ ಕಂಡೀಷನ್ ಏನು ಈಗಿನ ಕೇಸಸ್ಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನು ಟ್ರೀಟ್ ಮಾಡ್ಲಿಕ್ಕೆ ಈ ಝಾಲಿಫ್ಲೋಡಾಸಿನ್ ಅಂತ ಹೇಳುವಂತ ಒಂದು ಓರಲ್ ಮೆಡಿಸಿನ್ ಏನಿದೆ, ವಿಚ್ ಇಸ್ ಅನ್ ಆಂಟಿಬಯೋಟಿಕ್, ಅದು ಈಗ ತುಂಬಾನೇ ಉತ್ತಮ ರೀತಿಯ ಒಂದು ಇಫೆಕ್ಟ್ ಅನ್ನು ಅಥವಾ ಒಂದು ರೀತಿಯ ಎಫೆಕ್ಟ್ ಅನ್ನು ಕೊಡ್ತಾ ಇದೆ.
ಇನ್ನೊಂದು ಪ್ರಶ್ನೆ ಇದೆ ನೋಡಿ, ವೈ ಆರ್ ಝೋಲಿಫ್ಲೋಡಾಸಿನ್ ಅಂಡ್ ಜೆಪಾಟಿಡಾಸಿನ್ ಕನ್ಸಿಡರ್ಡ್ ಸಿಗ್ನಿಫಿಕೆಂಟ್ ಇನ್ ಪಬ್ಲಿಕ್ ಹೆಲ್ತ್ ಡಿಸ್ಕೋರ್ಸ್? ಸಾರ್ವಜನಿಕ ಆರೋಗ್ಯ ಚರ್ಚೆಯಲ್ಲಿ ಈ ಝೋಲಿಫ್ಲೋಡಾಸಿನ್ ಮತ್ತು ಗೆಪಾಟಿಡಾಸಿನ್ ಅನ್ನು ಏಕೆ ಮಹತ್ವದಾಗಿ ಪರಿಗಣಿಸಲಾಗಿದೆ? ಸೊ ಆಪ್ಷನ್ಸ್ ನಿಮ್ಮ ಮುಂದೆ ಇದೆ. ಸೊ ಬಹುತೇಕ ನಾನು ಹಿಂದಿನ ಸ್ಲೈಡ್ ಅನ್ನು ಡಿಸ್ಕಸ್ ಮಾಡುವಾಗ ಅದರ ಬಗ್ಗೆ ಒಂದು ಸಣ್ಣ ಹಿಂಟ್ ಅನ್ನು ಆಲ್ರೆಡಿ ಕೊಟ್ಟಾಗಿದೆ ನಾನು. ಸೊ ಓಕೆ, ಇದಕ್ಕೆ ಸರಿ ಉತ್ತರ ಇಟ್ ಇಸ್ ಆಪ್ಷನ್ ಬಿ. ದೇ ಆಫರ್ ಓರಲ್ ಆಲ್ಟರ್ನೇಟಿವ್ಸ್ ಟು ಇಂಜೆಕ್ಟಬಲ್ ಆಂಟಿಬಯೋಟಿಕ್ಸ್. ಸೊ ಇಲ್ಲಿವರೆಗೆ ಆಂಟಿಬಯೋಟಿಕ್ಸ್ ಅನ್ನು ಹೇಗೆ ಇಂಜೆಕ್ಷನ್ ರೂಪದಲ್ಲಿ ಕೊಡ್ತಾ ಇದ್ರು, ಈ ಝೋಲಿಫ್ಲೋಡಾಸಿನ್ ಮತ್ತು ಜೆಪಾಟಿಡಾಸಿನ್ ಏನಿದೆ ಇದು ಮೌಖಿಕ ಪರ್ಯಾಯಗಳು, ಅಂದ್ರೆ ಓರಲ್ ಮೆಡಿಸಿನ್ಸ್, ಅಂದ್ರೆ ಟ್ಯಾಬ್ಲೆಟ್ಸ್ ರೂಪದಲ್ಲಿ ಇದನ್ನು ಸೇವಿಸುವಂತದ್ದು. ಸೊ ದಿಸ್ ಮೇಕ್ಸ್ ಇಟ್ ಮಚ್ ಮೋರ್ ಡಿಫರೆಂಟ್. ಸೊ ಆಪ್ಷನ್ ಬಿ ಹಿಯರ್ ಈಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ನೀವು ನೋಡಬಹುದು ಝೋಲಿಫ್ಲೋಡಾಸಿನ್ ಅಂಡ್ ಜೆಪಾಟಿಡಾಸಿನ್, ಇದು ಕೂಡ ಅಷ್ಟೇ ಕಳೆದ ಅಂದ್ರೆ ನಿನ್ನೆ ಭಾನುವಾರ ದಿನಪತ್ರಿಕೆಯಲ್ಲಿ ಬಂದಿರುವಂತಹ ಒಂದು ವಿಶಿಷ್ಟ ನ್ಯೂಸ್. ಹೌ ಝೋಲಿಫ್ಲೋಡಾಸಿನ್ ಅಂಡ್ ಜೆಪಾಟಿಡಾಸಿನ್ are important because they can be taken orally and help to treat the drug resistant bacterial infections, reducing the need for injections and hospitalization. ಸೊ ಗೊನೋರಿಯಾ ಟ್ರೀಟ್ಮೆಂಟ್ ಗೆ ರಿಲೇಟೆಡ್ ಆಗಿ ಏನು ಈ ಒಂದು ಇಂಜೆಕ್ಷನ್ಸ್ ಅಥವಾ ಹಾಸ್ಪಿಟಲೈಸೇಷನ್ ಬೇಕಾಗುತ್ತೆ, ಈ ನ್ಯೂ ಓರಲ್ ಡ್ರಗ್ಸ್ ಏನಿದೆ ಅಂದ್ರೆ ಹೊಸ ರೂಪದಲ್ಲಿ ಈ ಓರಲ್ ಆಗಿ ಮೌಖಿಕವಾಗಿ ನುಂಗುವಂತಹ ಈ ಒಂದು ಆಂಟಿಬಯೋಟಿಕ್ ಡ್ರಗ್ಸ್ ಏನಿದೆ, ಇದು ಈ ಒಂದು ಡ್ರಗ್ ರೆಸಿಸ್ಟೆಂಟ್ ಗೊನೋರಿಯಾಗೆ ಇದೊಂದು ತುಂಬಾನೇ ಪರ್ಯಾಯವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕಿದೆ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಈ ದ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವಂತಹ ಮಾಹಿತಿಯನ್ನು ನಾನು ನಮಗೆ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಇದನ್ನು ಹಾಕಿರುವಂತದ್ದು. ಸೊ ನೆನ್ಪಿಟ್ಕೊಳ್ಳಿ, ಝೋಲಿಫ್ಲೋಡಾಸಿನ್ ಅಂಡ್ ಜೆಪಾಟಿಡಾಸಿನ್ ಆರ್ ವೆರಿ ಕ್ರೂಷಿಯಲ್, ಸ್ಪೆಷಲಿ ವಿತ್ ರೆಫರೆನ್ಸ್ ಟು ಕ್ಯೂರಿಂಗ್ ಗೊನೋರಿಯಾ ವಿಚ್ ಇಸ್ ಅ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಸೊ ಆಸಕ್ತಿ ಇದ್ದವರು ಡೆಫಿನೆಟ್ ಆಗಿ ಈ ಆರ್ಟಿಕಲ್ಸ್ ಗಳನ್ನು ಓದ್ಕೊಬಹುದು. ಬೇಸಿಕಲಿ ಗೊನೋರಿಯಾ ಅಂತ ಹೇಳಿದ್ರೆ ಇದೊಂದು ಲೈಂಗಿಕವಾಗಿ ಹರಡುವಂತ ಒಂದು ರೋಗ, ಅಂಡ್ ಇದು ವೈರಸ್ ಅಲ್ಲ, ಬದಲಾಗಿ ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತ ರೋಗ. ಓಕೆ, ಸೊ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಂದ ಇದು ಉಂಟಾಗುವಂಥದ್ದು. ಅಂಡ್ ಬೇಸಿಕ್ ಆಗಿ ಇದು ಜನನಾಂಗಗಳನ್ನು ಇದು ಹೆಚ್ಚಾಗಿ ಟಾರ್ಗೆಟ್ ಮಾಡುವಂಥದ್ದು ಅಥವಾ ಎಫೆಕ್ಟ್ ಮಾಡುವಂಥದ್ದು. ಬಟ್ ಕೆಲವೊಮ್ಮೆ ಇದು ಗಂಟಲು ಮತ್ತು ಗುದದ್ವಾರಗಳಿಗೂ ಕೂಡ ಇದು ಎಫೆಕ್ಟ್ ಆಗುವಂತಹ ಒಂದು ಚಾನ್ಸಸ್ ಇದೆ. ಸೊ ಗೊನೋರಿಯಾ ಅಂತ ಹೇಳಿದ್ರೆ ಇಟ್ ಇಸ್ ಟ್ರೀಟೆಡ್ ವಿತ್ ಆಂಟಿಬಯೋಟಿಕ್ಸ್. ಆಗ್ಲೇ ಹೇಳಿದಾಗೆ ಚುಚ್ಚುಮದ್ದು ಮತ್ತು ಹಾಸ್ಪಿಟಲೈಸೇಷನ್ ಎಲ್ಲ ಬೇಕಾಗುತ್ತೆ. ಬಟ್ ಈ ಬ್ಯಾಕ್ಟೀರಿಯಾದ ಕೆಲವು ಸ್ಟ್ರೈನ್ಸ್ಗಳು ಡ್ರಗ್ ರೆಸಿಸ್ಟೆಂಟ್ ಆಗಿದೆ, ಅಂದ್ರೆ ಈ ಚುಚ್ಚುಮದ್ದುಗಳಿಗೂ ಕೂಡ ಅದು ರೆಸಿಸ್ಟೆಂಟ್ ಆಗಿದೆ, ಅದನ್ನು ಓವರ್ಕಮ್ ಆಗ್ತಾ ಇದೆ. ಸೊ ಹಾಗಾಗಿ ಇದಕ್ಕೆ ಪರ್ಯಾಯ ಔಷಧಿ ಏನು ಅಂತ ಹೇಳುವಾಗ ಇಟ್ ವಾಸ್ ಅ ಗ್ರೋಯಿಂಗ್ ಪಬ್ಲಿಕ್ ಹೆಲ್ತ್ ಕನ್ಸರ್ನ್. ಅಂದ್ರೆ ಇನ್ ಸ್ಪೈಟ್ ಆಫ್ ಗಿವಿಂಗ್ ಆಂಟಿಬಯೋಟಿಕ್ಸ್ ಅದು ಟ್ರೀಟ್ ಆಗ್ತಾ ಇಲ್ಲ, ಕ್ಯೂರ್ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಆ ಬ್ಯಾಕ್ಟೀರಿಯಾಸ್ ಏನಿದೆ ದೇ ಹ್ಯಾವ್ ಬಿಕಮ್ ಡ್ರಗ್ ರೆಸಿಸ್ಟೆಂಟ್, ಅಂದ್ರೆ ಔಷಧಿಗೆ ಅದು ಪ್ರತಿರೋಧವನ್ನು ವ್ಯಕ್ತಪಡಿಸಿ ಅದನ್ನು ಮೀರಿ ಅದು ಬೆಳೀತಾ ಇತ್ತು. ಸೊ ಹಾಗಾಗಿ ಇಲ್ಲಿ ನಾವು ಮೆನ್ಷನ್ ಮಾಡಿದಂತ ಈ ಝೋಲಿಫ್ಲೋಡಾಸಿನ್ ಮತ್ತು ಜೆಪಾಟಿಡಾಸಿನ್ ಏನಿದೆ ಇದು ಓರಲ್ ಆಗಿ ತೆಗೆದುಕೊಂಡು ಈ ಡ್ರಗ್ ರೆಸಿಸ್ಟೆಂಟ್ ಗೊನೋರಿಯಾ ಬ್ಯಾಕ್ಟೀರಿಯಮ್ಸ್ ಅನ್ನು ಇದು ಸದೆಬಡಿಯುವಂತ ತಾಕತ್ತಿರುವಂತಹ ಈ ಎರಡು ಔಷಧಗಳು. ಒಂದು ಅದು, ಇನ್ನೊಂದು ಏನಂತ ಹೇಳಿದ್ರೆ ಇಂಜೆಕ್ಷನ್ಸ್ ಮೂಲಕ ಅಲ್ಲ, ಬದಲಾಗಿ ಓರಲ್ ಆಗಿ ಕೂಡ ಇದನ್ನು ಸೇವನೆ ಮಾಡುವಂಥದ್ದು. ಸೊ ದಟ್ ಇಸ್ ವಾಟ್ ಇಸ್ ಮೆನ್ಷನ್ ಇನ್ ದಿಸ್ ಆರ್ಟಿಕಲ್. ಈಗ 11ನೇ ಪ್ರಶ್ನೆ, ವಿತ್ ರೆಫರೆನ್ಸ್ ಟು ಬಸ್ತರ್ ಒಲಿಂಪಿಕ್ಸ್. ಬೇರೆ ಬೇರೆ ಒಲಿಂಪಿಕ್ಸ್ ಅನ್ನೆಲ್ಲ ನೀವು ಕೇಳಿದ್ದೀರಾ, ಹೌದಾ ಅಲ್ವಾ? ಬಟ್ ಇದು ಬಸ್ತರ್ ಒಲಿಂಪಿಕ್ಸ್ ಗೆ ರಿಲೇಟೆಡ್ ಆಗಿ 3 ಸ್ಟೇಟ್ಮೆಂಟ್ಸ್ ಗಳನ್ನು ಇಲ್ಲಿ ಹಾಕಿದ್ದೇವೆ. ಅಂದ್ರೆ ಇದು ವಾರ್ಷಿಕವಾಗಿ ನಡೆಯುವಂತಹ ಕಾರ್ಯಕ್ರಮ. ಪಾರ್ಟಿಸಿಪೆಂಟ್ಸ್ ಇನ್ಕ್ಲೂಡ್ ಸರೆಂಡರ್ಡ್ ಮಾವೋಯಿಸ್ಟ್, ಅಂದ್ರೆ ಶರಣಾದ ಮಾವೋವಾದಿಗಳು ಕೂಡ ಈ ಒಂದು ಬಸ್ತರ್ ಒಲಿಂಪಿಕ್ಸ್ ಅಲ್ಲಿ ಭಾಗವಹಿಸ್ತಾರೆ. ಇಟ್ ಇಸ್ ಆರ್ಗನೈಸ್ ಎಕ್ಸ್ಕ್ಲೂಸಿವ್ಲಿ ಬೈ ದ ಇಂಡಿಯನ್ ಆರ್ಮಿ. ಇದನ್ನು ಭಾರತೀಯ ಸೇನೆಯು ವಿಶಿಷ್ಟವಾಗಿ ಪ್ರತ್ಯೇಕವಾಗಿ ಆಯೋಜಿಸುತ್ತದೆ. ಸೊ ಮೇಲ್ಕಂಡಂತೆ ಬಸ್ತರ್ ಒಲಿಂಪಿಕ್ಸ್ ಗೆ ರಿಲೇಟೆಡ್ ಆಗಿ ಯಾವುದು ಸರಿಯಾಗಿರುವಂತ ಮಾಹಿತಿ? ಓಕೆ ಸ್ಟೂಡೆಂಟ್ಸ್, ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ. ಸೊ ವಾರ್ಷಿಕವಾಗಿ 2023ರಿಂದ ನಡೆಯುವಂತಹ ಒಂದು ಕಾರ್ಯಕ್ರಮ. ಇದು ವರ್ಷಂ ಪ್ರತಿ ನಡೆಯುವಂತದ್ದು ಬಸ್ತರ್ ಭಾಗದಲ್ಲಿ. ಹಾಗೂ ಇದರ ವಿಶಿಷ್ಟತೆ ಅಂತ ಹೇಳಿದ್ರೆ, ನೀವೆಲ್ಲ ದಿನಪತ್ರಿಕೆಗಳಲ್ಲಿ ಓದ್ತಾ ಇದ್ದೀರಾ, ಎಷ್ಟೋ ಮಾವೋವಾದಿಗಳು ನಮ್ಮ ಈ ರೆಡ್ ಕಾರಿಡಾರ್ ಏರಿಯಾಗಳಲ್ಲಿ ಸರೆಂಡರ್ ಆಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಎಷ್ಟೋ ಶರಣಾದ ಈ ಒಂದು ಲೆಫ್ಟ್ ಎಕ್ಸ್ಟ್ರೀಮಿಸ್ಟ್ಗಳು ಅಥವಾ ಶರಣಾದ ಮಾವೋವಾದಿಗಳೇನಿದ್ದಾರೆ ಅವರು ಕೂಡ ಈ ಒಂದು ಒಲಿಂಪಿಕ್ಸ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೂ ಇದನ್ನು ಭಾರತೀಯ ಸೇನೆ ಪ್ರತ್ಯೇಕವಾಗಿ ಆಯೋಜಿಸ್ತಾ ಇಲ್ಲ, ಬದಲಾಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಅಲ್ಲಿನ ಲೋಕಲ್ ಅಥಾರಿಟೀಸ್ಗಳ ಹಾಗೂ ಸೇನೆಯ ಒಂದು ಬಲದೊಟ್ಟಿಗೆ ಈ ಒಂದು
ಬಸ್ತರ್ ಒಲಿಂಪಿಕ್ಸ್ ಅನ್ನು ಮಾಡುವಂಥದ್ದು. ಸೊ ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ 1 ಮತ್ತು 2 ಸರಿಯಾಗಿರುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಎ ಹಿಯರ್ ಈಸ್ ಅ ರೈಟ್ ಆನ್ಸರ್. ಸೊ ಇದರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಯಾಕಂದ್ರೆ ಇದೊಂದು ವಿಶಿಷ್ಟ ಕ್ರಮ. ಈ ಮಾವೋವಾದಿಗಳು ಅಥವಾ ಶರಣಾದ ಮಾವೋವಾದಿಗಳನ್ನು ಹೇಗೆ ಮುಖ್ಯವಾಹಿನಿಗೆ ತರುವಂತ ಒಂದು ಉತ್ತಮ ಪ್ರಯತ್ನ ಅಂತಲೇ ನಾವಿಲ್ಲಿ ಹೇಳ್ಬೋದು. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇದು ಕೂಡ ಅಷ್ಟೇ ಕಳೆದ ಅಂದ್ರೆ ಲಾಸ್ಟ್ ಸಂಡೇ ದ ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂತದ್ದು. ಇಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು, ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಹೇಳಿದ್ದಾರೆ, ಬೈ 2030 ಬಸ್ತರ್ ವಿಲ್ ಬಿ ಒನ್ ಆಫ್ ದ ಮೋಸ್ಟ್ ಡೆವಲಪ್ಡ್ ರೀಜನ್ ಆಫ್ ಇಂಡಿಯಾ ಅಂತ. ಡೆವಲಪ್ಡ್ ರೀಜನ್, ಟ್ರೈಬಲ್ ರೀಜನ್ ಅಂತೆ, ಮೋಸ್ಟ್ ಡೆವಲಪ್ಡ್ ಟ್ರೈಬಲ್ ರೀಜನ್ ಅಂತ ಹೇಳಿಬಿಟ್ಟು. ಸೊ ಅದು ಕೂಡ ಇಲ್ಲಿ ಕಾಣಬಹುದು. ಹಾಗೆ ಇಲ್ಲಿ ಕೆಲವೆಲ್ಲ ವಿಷಯಗಳ ಆಧಾರಿತವಾಗಿ ನಾವು ಇದಕ್ಕೆ ಸಂಬಂಧಿಸಿದಾಗೆ ಇಲ್ಲಿ ಮಾಹಿತಿ ಅಂದ್ರೆ ಕ್ವೆಶನ್ ಅಂದ್ರೆ ವಿಷಯಗಳನ್ನು ಕೂಡ ಹಾಕಿದ್ದೇವೆ. ಫಾರ್ ಇನ್ಸ್ಟೆನ್ಸ್ ಇಲ್ಲಿ ನೀವು ನೋಡಬಹುದು, ದ ಬಸ್ತರ್ ಒಲಿಂಪಿಕ್ ಇಸ್ ಕಂಡಕ್ಟೆಡ್ ಆನ್ ಅ ರೆಗ್ಯುಲರ್ ಸ್ಪೋರ್ಟಿಂಗ್ ಅಂಡ್ ಕಲ್ಚರಲ್ ಇವೆಂಟ್ ಇನ್ ದ ಬಸ್ತರ್ ರೀಜನ್. ಸೊ 2023ರಿಂದ ಇದನ್ನು ಪ್ರಾರಂಭಿಸಿದ್ದಾರೆ. ಛತ್ತೀಸ್ಗಢದ ಬಸ್ತರ್ ಪ್ರಾಂತ್ಯದಲ್ಲಿ ಅಥವಾ ಬಸ್ತರ್ ಜಿಲ್ಲೆ ಭಾಗದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಬೇಸಿಕ್ ಆಗಿ ಅಲ್ಲಿ ಶಾಂತಿ, ಸಾಮಾಜಿಕ ಒಳಗೊಳ್ಳುವಿಕೆ ಮತ್ತು ಸಮುದಾಯದ ಒಂದು ಭಾಗವಹಿಸುವಿಕೆಯ ಹಿನ್ನೆಲೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಸೊ ಈ ಬಸ್ತರ್ ಒಲಿಂಪಿಕ್ಸ್ ಎಲ್ಲಿ ಕೇಂದ್ರೀಕೃತವಾಗಿದೆ ಅಂತ ಹೇಳಿದ್ರೆ ಜಗದಾಲ್ಪುರ್. ಇದು ಛತ್ತೀಸ್ಗಢದ ಬಸ್ತಾರ್ ಜಿಲ್ಲೆಯ ಒಂದು ಹೆಡ್ ಕ್ವಾರ್ಟರ್ಸ್ ಜಗದಾಲ್ಪುರ್. ಇದನ್ನು ಕೂಡ ಕೇಳಬಹುದು ಪರೀಕ್ಷೆಗೆ. ಬಸ್ತಾರ್ ಒಲಿಂಪಿಕ್ಸ್ ಅನ್ನು ಎಲ್ಲಿ ಎಲ್ಲಿ ಅದನ್ನು ಆಯೋಜಿಸ್ತಾರೆ ಅಂತ ಹೇಳಿದ್ರೆ ಇಟ್ಸ್ ಇನ್ ಜಗದಾಲ್ಪುರ್. ಅಂಡ್ ಜಗದಾಲ್ಪುರ್ ಆಕ್ಟ್ಸ್ ಆಸ್ ಅಡ್ಮಿನಿಸ್ಟ್ರೇಟಿವ್, ಕಲ್ಚರ್ ಅಂಡ್ ಸ್ಪೋರ್ಟಿಂಗ್ ಹಬ್ ಆಫ್ ದ ಬಸ್ತಾರ್ ರೀಜನ್. ಅಂಡ್ 2023 ಅಲ್ಲಿ ಇದನ್ನು ಫಸ್ಟ್ ಆಗಿ ಇದನ್ನು ಆಯೋಜಿಸಲಾಯಿತು. ಹಾಗೆ ಇಲ್ಲಿ ಸ್ಟೇಟ್ಮೆಂಟ್ 2 ಅಲ್ಲಿ ನಾವು ಮೆನ್ಷನ್ ಮಾಡಿದ್ದೇವಲ್ಲ, ಪಾರ್ಟಿಸಿಪೆಂಟ್ಸ್ ಇನ್ಕ್ಲೂಡ್ ದ ಸರೆಂಡರ್ಡ್ ಮಾವೋಯಿಸ್ಟ್ along with the local tribal youth and villages, and this event is a part of a confidence building and rehabilitation effort in the left wing extremism affected areas. So ಎಡಪಂಥೀಯ ಮಾವೋವಾದಿ ಇರುವಂತ ಆ ಒಂದು ಪ್ರದೇಶದಲ್ಲಿ ಇದೊಂದು ಉತ್ತಮ ರೀತಿಯ ಒಂದು ವಿಧಾನ ಅಂತ ಹೇಳ್ಬೋದು. ಹಾಗೂ ಎಷ್ಟೋ ಸರೆಂಡರ್ ಆಗಿರುವಂತ ಈ ಒಂದು ಎಕ್ಸ್ಟ್ರೀಮಿಸ್ಟ್ಗಳು ಅಂದ್ರೆ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್ ಅಥವಾ ಮಾವೋವಾದಿಗಳು ಅಂತ ಏನ್ ಹೇಳ್ತೇವೆ, ಹೆಚ್ಚಾಗಿ ಇವರೆಲ್ಲ ಟ್ರೈಬಲ್ ಯೂತ್ ಗಳಾಗಿರ್ತಾರೆ. ಸೊ ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಅಂಡ್ ಸ್ಟೇಟ್ಮೆಂಟ್ 3 ಇಸ್ ಇನ್ಕರೆಕ್ಟ್. ಯಾಕಂದ್ರೆ ಈ ಬಸ್ತರ್ ಒಲಿಂಪಿಕ್ಸ್ ಎಕ್ಸ್ಕ್ಲೂಸಿವ್ಲಿ ಇಂಡಿಯನ್ ಆರ್ಮಿ ಮಾಡುವುದಲ್ಲ. ಇಟ್ಸ್ ಅ ಕೊಲಾಬರೇಟಿವ್ ಇನಿಷಿಯೇಟಿವ್ ಇನ್ವಾಲ್ವಿಂಗ್ ದ ಛತ್ತೀಸ್ಗಢ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್, police, local bodies and community organizations with the support of army. ಸೊ ಹಾಗಾಗಿ ಇವರೆಲ್ಲರೂ ಕೂಡ ಒಟ್ಟಾಗಿ ಇದನ್ನು ಆಯೋಜಿಸುವಂಥದ್ದು. ಸೊ ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ 3 ಇನ್ಕರೆಕ್ಟ್ ಆಗಿರ್ತದೆ. ಬಸ್ತರ್ ಒಲಿಂಪಿಕ್ಸ್ ಅಲ್ಲಿ ಇಲ್ಲಿ ಗಮನಿಸುವಾಗೆ 11 ವಿವಿಧ ರೀತಿಯ ಗೇಮ್ಸ್ ಅನ್ನು ಆಯೋಜಿಸ್ತಾರೆ. ಬಿಲ್ಲು ಅಂದ್ರೆ ಆರ್ಚರಿ, ಕಬಡ್ಡಿ, ಅಥ್ಲೆಟಿಕ್ಸ್, ಬ್ಯಾಡ್ಮಿಂಟನ್, ಫುಟ್ಬಾಲ್, ಹಾಕಿ, ಕರಾಟೆ, ವೇಟ್ ಲಿಫ್ಟಿಂಗ್, ಖೋಖೋ, ವಾಲಿಬಾಲ್, ಟಗ್ ಆಫ್ ವಾರ್ ಹೀಗೆಲ್ಲ. ಸೊ ಈ ಇವೆಂಟ್ಸ್ ಗಳನ್ನು ವಿಲೇಜ್, ಬ್ಲಾಕ್ ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಮಾಡ್ತಾರೆ. ಹಾಗೂ ಛತ್ತೀಸ್ಗಢದ ಬಸ್ತರ್ ರೀಜನ್ ಅಂತ ಹೇಳಿದ್ರೆ 7 ಜಿಲ್ಲೆಗಳನ್ನು ಅದು ಒಳಗೊಳ್ತದೆ. ಇಲ್ಲಿ ನೀವು ನೋಡಬಹುದು ನೋಡಿ, ಕಾಂಕೇರ್, ಕೊಂಡಾಗಡಿ, ಆಮೇಲೆ ನಾರಾಯಣಪುರ್, ಬಸ್ತರ್, ದಂಟೇವಾಡ, ಬಿಜಾಪುರ್, ಸುಕ್ಮಾ. ಬಿಜಾಪುರ್ ಅಂತ ಹೇಳುವಂತ ಒಂದು ಜಿಲ್ಲೆ ನಮ್ಮ ಛತ್ತೀಸ್ಗಢದಲ್ಲೂ ಕೂಡ ಇದೆ. ನಾವು ಕರ್ನಾಟಕದಲ್ಲಿ ಅಂತ ಮಾತ್ರ ಯೋಚನೆ ಮಾಡ್ತೇವೆ. ಇಟ್ಸ್ ಆಲ್ಸೋ ಇನ್ ಛತ್ತೀಸ್ಗಢ. ಸೊ ಇಷ್ಟು ಜಿಲ್ಲೆಗಳ ಪ್ರಾಂತ್ಯದ ಕೆಲ ಭಾಗಗಳನ್ನು ನಾವು ಬಸ್ತರ್ ಅಂತ ಹೇಳುವಂಥದ್ದು. ಇಸ್ ಇಟ್ ಕ್ಲಿಯರ್? 7 districts ಆಫ್ ಛತ್ತೀಸ್ಗಢ್ ಬಸ್ತಾರ್ ರೀಜನ್. ಬಸ್ತಾರ್ ಪ್ರಾಂತ್ಯ ಅಂತ ಹೇಳಿದ್ರೆ ಈ 7 ಜಿಲ್ಲೆಗಳನ್ನು ಅದು ಒಳಗೊಂಡಿರ್ತದೆ. ಆಗ್ಲೇ ಹೇಳಿದ್ನಲ್ಲ, ಇಟ್ ಕಂಪ್ರೈಸಸ್ ದ districts ಆಫ್ ಬಸ್ತರ್, ದಂತೇವಾಡ, ಖಾಂಕರ್, ಕೊಂಡಗಾಂವ್, ನಾರಾಯಣಪುರ್, ಸುಕ್ಮಾ ಅಂಡ್ ಬಿಜಾಪುರ್. So this is also very important from the examination point of view. So ಬಸ್ತಾರ್ ರೀಜನ್ ಹತ್ರ ನಮ್ಮ ಕೇರಳ ರಾಜ್ಯಕ್ಕಿಂತ ದೊಡ್ಡದಾಗಿದೆ. ಸೊ ಹಾಗಾಗಿ ಆ ಭಾಗದಲ್ಲಿ ಏನು ಈ ಒಂದು ಮಾವೋವಾದಿ ಎಕ್ಸ್ಟ್ರೀಮಿಸ್ಟ್ಗಳ ಒಂದು ಹಾವಳಿ ಮತ್ತು ಈ ಟ್ರೈಬಲ್ ಯೂತ್ಗಳು ಈ ರೀತಿಯಾಗಿ ಮಾವೋವಾದಕ್ಕೆ ಏನು ಅವರು ಒಳಗಾಗ್ತಾ ಇದ್ರು, ಸೊ ಅದನ್ನು ಒಂದು ರೀತಿ ಡೈವರ್ಟ್ ಮಾಡ್ಲಿಕ್ಕೆ ಇದೊಂದು ವಿಧಾನವನ್ನು ಅವರು ಕಲ್ಪಿಸಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ಬಸ್ತರ್ ಒಲಿಂಪಿಕ್ಸ್. ಮುಂಬರುವ ದಿನಗಳಲ್ಲಿ ಇದಕ್ಕೆ ಸಂಬಂಧಿಸಿದಾಗಿ ಬಹಳಷ್ಟು ಕ್ವೆಶನ್ಸ್ ಗಳನ್ನು ಖಂಡಿತ ಕೇಳುವಂತ ಚಾನ್ಸಸ್ ಇದೆ. ಸೊ ಇದಕ್ಕೆ ನಮ್ಮ ಸ್ಟೂಡೆಂಟ್ಸ್ ಗಳು ರೆಡಿ ಆಗ್ಬೇಕು ಅಂತ ಹೇಳುವ ದೃಷ್ಟಿಯಿಂದ ಈ ಪ್ರಶ್ನೆಯನ್ನು ಇಲ್ಲಿ ಹಾಕೊಂಡಿದ್ದೇವೆ. ಸೊ ಹಾಗೆಯೇ ರೆಡ್ ಕಾರಿಡಾರ್ 5 minutes GKಗೆ ರಿಲೇಟೆಡ್ ಆಗಿ ಒಂದು 13 ನಿಮಿಷದ್ದು ಈ ಕಾನ್ಸೆಪ್ಟ್ಗೆ ರಿಲೇಟೆಡ್ ಆಗಿ ಸಮರ್ಥ ಭಾರತ್ ಅಲ್ಲಿ ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇವೆ. ಇಫ್ ಯು ಹ್ಯಾವ್ ಟೈಮ್ ಕೈಂಡ್ಲಿ ಗೋ ಥ್ರೂ. ತುಂಬಾ ಮಾಹಿತಿ, ಇದು ಉತ್ತಮ ರೀತಿಯ ಮಾಹಿತಿಯನ್ನು ಕೊಡ್ತಾ ಇದೆ. ಸೊ ಕೈಂಡ್ಲಿ ಗೋ ಥ್ರೂ ದಿಸ್ ವಿಡಿಯೋ ಆಲ್ಸೋ. ಸೊ ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಹೋಪ್ ಸೊ ಯು ಲೈಕ್ ದ ವಿಡಿಯೋ ಅಂಡ್ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಫಾರ್ ದ ಪ್ರೀಮಿಯರ್. ಹ್ಯಾವ್ ಅ ನೈಸ್ ಡೇ.